ಮಾತರಂ ವಂದೇ ಮಾತರಂ 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 ವಂದೇ ಮಾತರಂ ದೇಶದ ಹೆಮ್ಮೆಯ ಸೈನಿಕರಿಗೆ ದೇಶದ ಹೆಮ್ಮೆಯ ಸೈನಿಕರಿಗೆ ಕೊಡೋ ಮುಖಾಂತರ ಪಾಕಿಸ್ತಾನದವರಿಗೆ ಇನ್ನು ಉಗ್ರವಾದಿಗಳಿಗೆ ಏನಾದ್ರು ಉಗ್ರತನವನ್ನ ನೀವೇನಾದ್ರು ನಮ್ಮ ಭಾರತ ದೇಶದೊಳಗಡೆ ಮಾಡಿದ್ರೆ ನೀವು ಎಲ್ಲಿದ್ರೆ ಎಲ್ಲಿ ಹುಡುಕೋ ಬಂದು ಹೊಡಿತೀವಿ ಏನೋ ಒಂದು ಸಂದೇಶವನ್ನ ಇವತ್ತು ಕೊಟ್ಟಿರುವಂತದ್ದು. ಪಾಕಿಸ್ತಾನಕ್ಕೆ ನುಗ್ಗಿ ಅಲ್ಲಿ ಇದ್ದಂತಹ ಭಯೋತ್ಪಾದಕರ ಏನು ಇದಿತ್ತು ಅದನ್ನ ನುಡಿಪಟ ಮಾಡಿ ಅದರ ಜೊತೆ ನಾಗೇಶ್ ಏನ್ ಪಹಲ್ಗಾಮಲ್ಲಿ ಉಗ್ರರು ದೇಶದ ಒಳಗೆ ನುಗ್ಗಿ ನಮ್ಮ ದೇಶದ ಅಮಾಯಕರ ಪ್ರಾಣವನ್ನ ಹತ್ಯೆಯನ್ನ ಮಾಡಿದ್ರು. ಅದಾದ ನಂತರ ಭಾರತ ತನ್ನ ಪ್ರತೀಕಾರವನ್ನ ವೈರಿ ರಾಷ್ಟ್ರ ಪಾಕಿಸ್ತಾನದ ವಿರುದ್ಧ ತೀರಿಸಿತು. ಆ ಹೋರಾಟದಲ್ಲಿ ನಮ್ಮ ದೇಶದ ಸೈನಿಕರು ಯಾರು ನಮಗೆ ತೊಂದರೆಯನ್ನ ಕೊಟ್ಟರು, ನಮ್ಮ ದೇಶದ ಸೈನಿಕರಿಗೆ ನಮ್ಮ ರಾಷ್ಟ್ರದ ನಾಗರಿಕರಿಗೆ ತೊಂದರೆಯನ್ನ ಕೊಟ್ಟಂತ ಪ್ರತೀಕಾರದ ಸೇಡನ್ನ ತೀರಿಸಿದಂತ ಸೈನಿಕರಿಗೆ ಬೆಂಬಲವಾಗಿ ನಿಲ್ಲಬೇಕು ಅಂತ ದೇಶದ ಸೈನಿಕರ ಜೊತೆ ಇರಬೇಕು ಅನ್ನೋ ಭಾವನೆಯಿಂದ ಇಡೀ ದೇಶದ ಮೂಲೆಗಳಲ್ಲೂ ಕೂಡ ಈ ತಿರಂಗ ಯಾತ್ರೆಯನ್ನು ಹಮ್ಮಿಕೊಂಡಿದ್ದೇವೆ. ಅದರಂತೆ ಇವತ್ತು ಗುಂಡ್ಲುಪೇಟೆ ತಾಲೂಕಿನಲ್ಲಿ ಸಮಸ್ತ ನಾಗರಿಕರು, ವಿವಿಧ ಸಂಘಟನೆಗಳು, ಪರಮ ಪೂಜ್ಯರ ದಿವ್ಯ ಸಾನ್ನಿಧ್ಯದಲ್ಲಿ ಇವತ್ತು ಈ ತಿರಂಗ ಯಾತ್ರೆಯನ್ನ ಹಮ್ಮಿಕೊಂಡಿದ್ದೇವೆ. ಈ ತಿರಂಗ ಯಾತ್ರೆ ಎಲ್ಲರಿಗೂ ಹೇಳಿ ಲೈನಲ್ಲಿ ಬರಬೇಕು ಅಂತ, ಲೈನಲ್ಲಿ ಬರಕ್ಕೆ ಹೇಳಿ ಎಲ್ಲರಿಗೂ. ಏನ್ ಪಹಲ್ಗಾಮಲ್ಲಿ ಉಗ್ರರು ದೇಶದ ಒಳಗೆ ನುಗ್ಗಿ ನಮ್ಮ ದೇಶದ ಅಮಾಯಕರ ಪ್ರಾಣವನ್ನ ಹತ್ಯೆಯನ್ನ ಮಾಡಿದ್ರು. ಅದಾದ ನಂತರ ಭಾರತ ತನ್ನ ಪ್ರತೀಕಾರವನ್ನ ವೈರಿ ರಾಷ್ಟ್ರ ಪಾಕಿಸ್ತಾನದ ವಿರುದ್ಧ ತೀರಿಸಿತು. ಆ ಹೋರಾಟದಲ್ಲಿ ನಮ್ಮ ದೇಶದ ಸೈನಿಕರು ಯಾರು ನಮಗೆ ತೊಂದರೆಯನ್ನ ಕೊಟ್ಟರು, ನಮ್ಮ ದೇಶದ ಸೈನಿಕರಿಗೆ ನಮ್ಮ ರಾಷ್ಟ್ರದ ನಾಗರಿಕರಿಗೆ ತೊಂದರೆಯನ್ನ ಕೊಟ್ಟಂತ ಪ್ರತೀಕಾರದ ಸೇಡನ್ನ ತೀರಿಸಿದಂತ ಸೈನಿಕರಿಗೆ ಬೆಂಬಲವಾಗಿ ನಿಲ್ಲಬೇಕು ಅಂತ ದೇಶದ ಸೈನಿಕರ ಜೊತೆ ಇರಬೇಕು ಅನ್ನೋ ಭಾವನೆಯಿಂದ ಇಡೀ ದೇಶದ ಮೂಲೆಗಳಲ್ಲೂ ಕೂಡ ಈ ತಿರಂಗ ಯಾತ್ರೆಯನ್ನು ಹಮ್ಮಿಕೊಂಡಿದ್ದೇವೆ. ಅದರಂತೆ ಇವತ್ತು ಗುಂಡ್ಲುಪೇಟೆ ತಾಲೂಕಿನಲ್ಲಿ ಸಮಸ್ತ ನಾಗರಿಕರು, ವಿವಿಧ ಸಂಘಟನೆಗಳು, ಪರಮ ಪೂಜ್ಯರ ದಿವ್ಯ ಸಾನ್ನಿಧ್ಯದಲ್ಲಿ ಇವತ್ತು ಈ ತಿರಂಗ ಯಾತ್ರೆಯನ್ನ ಹಮ್ಮಿಕೊಂಡಿದ್ದೇವೆ. ಈ ತಿರಂಗ ಯಾತ್ರೆ ಭಾರತ ದೇಶವನ್ನ ಗುರುತು ಮಾಡೋ ತರದಲ್ಲಾಗಿದೆ ಇವತ್ತು. ಹಾಗಾಗಿನೇ ಭಾರತ ದೇಶದ ತಂಟೆಗೆ ಬಂದ್ರೆ ನಾವು ಸುಮ್ಮನೆ ಇರಲ್ಲ ಅನ್ನೋ ಒಂದು ಸಂದೇಶವನ್ನ ಇವತ್ತು ಕೊಟ್ಟಿರುವಂತದ್ದು ನಮ್ಮ ಪ್ರಧಾನಮಂತ್ರಿಗಳು. ನಮ್ಮ ಯೋಧರು ತಕ್ಕ ಉತ್ತರವನ್ನ ಕೊಡೋ ಮುಖಾಂತರ ಪಾಕಿಸ್ತಾನದವರಿಗೆ ಇನ್ನು ಉಗ್ರವಾದಿಗಳಿಗೆ ಏನಾದ್ರು ಉಗ್ರತನವನ್ನ ನೀವೇನಾದ್ರು ನಮ್ಮ ಭಾರತ ದೇಶದೊಳಗಡೆ ಮಾಡಿದ್ರೆ ನೀವು ಎಲ್ಲಿದ್ರೆ ಎಲ್ಲಿ ಹುಡುಕೋ ಬಂದು ಹೊಡಿತೀವಿ ಏನೋ ಒಂದು ಸಂದೇಶವನ್ನ ಇವತ್ತು ಕೊಟ್ಟಿರುವಂತದ್ದು. ಪಾಕಿಸ್ತಾನದೊಳಗಡೆ ನುಗ್ಗಿ ಉಗ್ರ ನೆಲೆಯನ್ನ ಧ್ವಂಸ ಮಾಡಿದಂಥದ್ದು ಇವತ್ತು ಭಾರತ ದೇಶದ ಯೋಧರಿಗೆ ಸಿಕ್ಕುವಂತ ಗೌರವ, ಅವ್ರಿಗಿರುವಂತ ತಾಕತ್ತನ್ನ ತೋರಿಸ್ತಿರುವಂತದ್ದು. ಪಹಲ್ಗಾಮಲ್ಲಿ ನಡೆದಂತ ನರಮೇಧ ಅದಕ್ಕೆ ತಕ್ಕ ಉತ್ತರವನ್ನ ಕೊಟ್ಟಿರುವಂತದ್ದು. ಪಾಕಿಸ್ತಾನ ಇನ್ನು ಮುಂದೆ ನಮ್ಮ ತಂಟೆಗೆ ಬಂದ್ರೆ ನಾವು ಸುಮ್ಮನೆ ಇರಲ್ಲ ಅನ್ನೋ ತರದಲ್ಲಿ ಸಂದೇಶವನ್ನ ಕೊಟ್ಟಿದ್ದಾರೆ ಪ್ರಧಾನಮಂತ್ರಿಗಳು. ಈ ಯುದ್ಧ ವಿರಾಮದಲ್ಲಿ ಪ್ರಧಾನಮಂತ್ರಿಗಳು ಒಂದು ಸಂದೇಶವನ್ನ ಕೊಟ್ಟರು. ನಾವು ರಕ್ತ ಮತ್ತು ನೀರು ಒಂದೇ ಸರಿ ಹರಿಲಿಕ್ಕೆ ಸಾಧ್ಯ ಇಲ್ಲ. ವ್ಯಾಪಾರ ಮತ್ತು ಸಂಬಂಧ ಅದು ಸರಿ ಇದ್ರೆ ಮಾತ್ರ ಸಾಧ್ಯ. ಪಿಒಕೆ ಭಾರತ ದೇಶದ ಅಂಗ, ಅದನ್ನ ಕೊಟ್ಟರೆ ಮಾತ್ರ ಮಾತುಕತೆ ಸಾಧ್ಯ ಅನ್ನೋ ತರದಲ್ಲಿ ಈಗಾಗಲೇ ಸ್ಪಷ್ಟವಾಗಿ ಹೇಳಿರುವಂತಹ ಮಾತು ನಮ್ಮ ಪ್ರಧಾನಮಂತ್ರಿಗಳು. ಹಾಗಾಗಿ ಭಾರತದ ದೇಶದ ಇವತ್ತಿನ ಶಕ್ತಿ ಏನು ಅಂತ ನಮ್ಮೆಲ್ಲರಿಗೂ ಅರ್ಥ ಆಗಿದೆ.
ಬಂಧುಗಳೇ, ಇವತ್ತು ಆಗಿರುವಂತ ನಮ್ಮ ಯೋಧರ ಒಂದು ಶಕ್ತಿಯ ಪ್ರದರ್ಶನ ಏನಾಗಿದೆ, ಹಾಗಾಗಿ ಆ ಯೋಧರಿಗೆ ನಮನವನ್ನ ಸಲ್ಲಿಸುವಂತ ಕಾರ್ಯಕ್ರಮವನ್ನ ನಾವೆಲ್ಲ ಸೇರಿ ಮಾಡ್ತಾ ಇದ್ವಿ. ಆ ಯೋಧರ ಜೊತೆಗೆ ನಾವೆಲ್ಲ ಇದೀವಿ ಅನ್ನೋ ತರದಲ್ಲಿ ಆ ಸಂದೇಶವನ್ನ ಇಡೀ ದೇಶದಲ್ಲಿ ನಾಗರಿಕರು ತಿರಂಗ ಯಾತ್ರೆಯನ್ನ ಮಾಡುವ ಮುಖಾಂತರ ರಾಷ್ಟ್ರ ರಕ್ಷಣೆಗೆ ನಾಗರಿಕರ ಹೊಣೆ ಅನ್ನೋ ಒಂದು ಬ್ಯಾನರ್ ಅಡಿಯಲ್ಲಿ ಇವತ್ತು ಎಲ್ಲ ಸಂಘಟನೆಗಳು ಸೇರಿ, ಇವತ್ತು ನಾಗರಿಕರುಗಳು ಎಲ್ಲ ಸಂಘಟನೆಗಳು ಸೇರಿ ಇವತ್ತು ಈ ಕಾರ್ಯಕ್ರಮವನ್ನ ಇಡೀ ದೇಶದಲ್ಲಿ ನಡೆಸಿರುವಂತದ್ದು. ಹಾಗಾಗಿ ಗುಂಡ್ಲುಪೇಟೆ ತಾಲೂಕಿನಲ್ಲಿ ವಿವಿಧ ಸಂಘಟನೆಗಳು ಬಂದು, ಸಂಘಟನೆಯ ಪ್ರಮುಖರುಗಳು ಬಂದು ಈ ಒಂದು ತಿರಂಗ ಯಾತ್ರೆಗೆ ತಮ್ಮ ಬೆಂಬಲವನ್ನ ಕೊಟ್ಟಿದ್ದಾರೆ. ಹಾಗಾಗಿ ಬಂದಂತ ರೈತ ಸಂಘದ ಎಲ್ಲ ಪದಾಧಿಕಾರಿಗಳಿಗೆ ನಾನು ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೇನೆ. ಅದೇ ರೀತಿ ಕನ್ನಡ ಪರ ಹೋರಾಟ ಸಂಘಗಳು ಏನು ವಿವಿಧ ಸಂಘಗಳೇನಿದೆ ಅವರೆಲ್ಲ ಬಂದು ಇವತ್ತು ನಮ್ಮ ಈ ಒಂದು ತಿರಂಗ ಯಾತ್ರೆಯಲ್ಲಿ ಇವತ್ತು ಪಕ್ಷಾತೀತವಾಗಿ ಜಾತ್ಯತೀತವಾಗಿ ಎಲ್ಲ ಸಂಘಟನೆಗಳು ಸೇರಿ ನಡೆಸಿರುವಂತಹ ಈ ಒಂದು ಕಾರ್ಯಕ್ರಮಕ್ಕೆ ತಮ್ಮ ಬೆಂಬಲವನ್ನ ಕೊಟ್ಟಿದ್ದಾರೆ. ಹಾಗಾಗಿ ಎಲ್ಲ ಸಂಘಟನೆಗಳಿಗೆ, ಕನ್ನಡ ಪರ ಸಂಘಟನೆಗಳಿಗೆ ನಾನು ವಂದನೆಗಳನ್ನ ಸಲ್ಲಿಸ್ತಾ ಇದ್ದೀನಿ. ಅದೇ ರೀತಿ ಕಾಲೇಜಿನ